ಎಷ್ಟಲ್ಲಿ ಒಂದು ಗಾಡಿ ಒಳಗಡೆ ಟಾಯ್ಲೆಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಗುಂಡಣ್ಣ ಇಟ್ಟವ್ರೆ, ಗುಡ್ಕಲ್ಲು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಟ್ಟವ್ರೆ. ನಾನ್ ನೋಡಿ ಇದನ್ನ ತಗೊಂಡು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತೀನಿ. ವೀಲ್ ಚೇರ್ ಆಕ್ಸೆಸಿಬಲ್ದು ಒಂದಷ್ಟು ಟಾಯ್ಲೆಟ್ಸ್ ಮಾಡಿದಾರೆ ನೋಡಿ, ನಿಜವಾಗ್ಲೂ ಅನುಕೂಲ ಆಗುತ್ತೆ ಇದೆಲ್ಲ. ಆಕ್ಚುಲಿ ಮರಳಲ್ಲಿ ಹೋಗೋ ತರನೇ ಒಂದು ವ್ಯವಸ್ಥೆ ಮಾಡಿದಾರಂತೆ. ಅಲ್ಲಿ ಹೋಗೋಣ, ಅದು ಯಾವ್ದು ಅಂತ ತೋರಿಸ್ತೀನಿ ನಾನು ನೆಕ್ಸ್ಟು. ಸಿಕ್ಕಾಪಟ್ಟೆ ಪೂರಿ ಒಂದಕ್ಕೆ ಎರಡು ಕೆಲಸ ಮಾಡಿದ್ದ. ಅವನು ಹಂಗೆ ಹಾಕೊಂಡಿದ್ದ, ನನಗೂ ಹಂಗೆ ಹಾಕಿದ್ದ. ಫಸ್ಟ್ ಟೈಮ್ ಒಂದು ಬೀಚ್ ಬಂದಿರೋದು, ಚೆನ್ನೈಯಲ್ಲಿ ಇದೀವಿ ಇವಾಗ ಸದ್ಯಕ್ಕೆ. ಪೂರ್ವಿ ನಾನು ಹೇಳ್ಬೇಕು, ಆಕ್ಸಿಡೆಂಟ್ ಆದ್ಮೇಲೆ ಫಸ್ಟ್ ಟೈಮ್ ಬೀಚ್ಗೆ ಕಾಲಿಟ್ಟಿದ್ದು. ಇವಾಗ ಇವು ಅಲೆಗಳು ನೋಡಿದ್ರೆ ಭಯ ಆಗುತ್ತೆ ಒಂದೊಂದ್ ಕಡೆ, ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಉಪ್ಪು ನೀರತ್ತು ಆಕ್ಚುಲಿ ನಮ್ಮ ಪೂರ್ವಿಗೆ ಕರೆಕ್ಟಾಗಿ 1 ವರ್ಷ ಇರೋವಾಗ ನಾವು ಮುರುಡೇಶ್ವರ ಬೀಚ್ ಹೋಗಿದ್ದು, ಚೆನ್ನಾಗಿದ್ದೆ ಅವಾಗ. ಬಟ್ ಇವಾಗ ಈ ಥರ ಆದ್ಮೇಲೆ ಒಂದಿನ ನಾನು ಇದ್ರೊಳಗಡೆ ಬೀಚ್ ಒಳಗಡೆ ಕಾಲಿಟ್ಟಿದ್ದಿಲ್ಲ. ಈ ಎಕ್ಸ್ಪೀರಿಯನ್ಸ್ ಸಾಕಾಗಿದೆ, ಬಟ್ ಭಯ ಅದು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಜೀವನದಲ್ಲಿ ಎಷ್ಟು ಕಷ್ಟಗಳಿರುತ್ತೆ ಅಂದರೆ ನಿಜವಾಗ್ಲೂ ಈ ಸಮುದ್ರದ ಅಲೆ ಥರ ನಾವು ಫ್ರೀಯಾಗಿ ಇರಬೇಕು ಅಂತ ಅನಿಸುತ್ತೆ ಒಂದೊಂದ್ಸಾರಿ. ಎಷ್ಟು ಕಷ್ಟದ ಒಂದು ಸನ್ನಿವೇಶನ ನಾವು ನಿಭಾಯಿಸ್ಕೊಂಡು ಬಂದಿರುತ್ತೀವಿ ಅಂದರೆ ಒಂದ್ಸಾರಿ ಅನಿಸುತ್ತೆ ನಾವೇ ಈ ಸನ್ನಿವೇಶನೆಲ್ಲ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೇಗೆ ಬಂದೋ ಅಂತ. ಸೊ ಒಂದ್ಸಾರಿ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಲೈಫಲ್ಲಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತೋ ಒಂದೊಂದು ಟೈಮಲ್ಲಿ, ಹೇಗೆಲ್ಲ ಜನರು ನಮ್ಗೆ ಗೊತ್ತಿರೋ ಅಂಥವ್ರು ನಮಗೆ ಕೈ ಕೊಟ್ಟರು, ಯಾವ ಥರ ಮೋಸ ಮಾಡಿದ್ರು ಅಂತ ನೆನಪಿಸ್ಕೊಂಡ್ರೆ ಲೈಫು ಒಂಥರ ಡಿಫಿಕಲ್ಟ್ ಅಂತ ಅನಿಸುತ್ತೆ.